ಇವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಸ್ಟ್ ಎಂಬ್ಲಮ್ನ ತೀರ್ಮಾನ ಮಾಡಿದ್ವಿ. ಏನು ಎಂಬ್ಲಮ್ ಇರ್ತದೆ ಅಂತೇಳಿ ನಿಮಗೆ ನಮ್ಮ ಕಾರ್ಪೊರೇಷನ್ ನಮ್ಮ GBA ಕಮಿಷನರ್ ನಿಮಗೆ ರಿಲೀಸ್ ಮಾಡ್ತಾರೆ. ವರದಿ ಎಂಬ್ಲಮ್ ಅಂತ ಅದಕ್ಕೆ ನಿರ್ದೇಶನ. ಎರಡನೇದು ಬಿಲ್ಡಿಂಗ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಸೌತ್ ಅಲ್ಲಿ ಒಂದು ಮಾಡೆಲ್ ಬಿಲ್ಡಿಂಗ್ ನ ಫೈನಲೈಸ್ ಮಾಡಿದ್ವಿ. ಬನಶಂಕರಿ ದೇವಸ್ಥಾನ ಎದುರುಗಡೆ ಅಲ್ಲಿ ಫಸ್ಟ್ ನಮ್ಮ ಕಾರ್ಪೊರೇಷನ್ ಬಿಲ್ಡಿಂಗ್ ಎಲ್ಲ ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅಂತ ಅದ್ರ ಬಗ್ಗೆ ರಿವ್ಯೂ ಮಾಡಿದ್ವಿ. ಅದು ಯಾವ ರೀತಿ ನೀವು ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡಿದ್ವಿ. ಆ ಪಿಕ್ಚರ್ ಕೂಡ ನೀವು ಸದ್ಯದಲ್ಲೇ ರಿಲೀಸ್ ಮಾಡಿದ್ವಿ. ಅದೆಲ್ಲ ಟೆಂಡರ್ ಆಗಬೇಕು ಅಂತ ನಾನು ತಿಳಿಸಿದ್ದೆ. ಅದಕ್ಕೆ ಭೂಮಿ ಪೂಜೆ ಮಾಡಿ ಕೆಲಸಗಳು ಮಾಡಬೇಕು ಅಂತ ಎಲ್ಲ ಕಡೆ ಕಾರ್ಪೊರೇಷನ್ ಜಾಗಗಳ ಅವರು ಸಪ್ರೇಟ್ ಆಫೀಸ್ಗಳು ಕೆಲ ಎಲೆಕ್ಷನ್ ಆದ್ಮೇಲೆ ಸಪ್ರೇಟ್ ಮೀಟಿಂಗ್ ಹಾಲ್ಗಳೆಲ್ಲ ಇರಬೇಕು ಅಂತೇಳಿ ಅದ್ರ ಬಗ್ಗೆ ತೀರ್ಮಾನ ಮಾಡಿದ್ವಿ. ಸುಮಾರು 2671 ಕೋಟಿ ರೂಪಾಯಿ ಇನ್ಕ್ಲೂಡಿಂಗ್ ORR ಪ್ಯಾಕೇಜ್, ಅದು 420 ಕೋಟಿ ORR. ಮಿಕ್ಕಿದ್ದು ವಾರ್ಡ್ ರೋಡ್ಗಳು 82 ಪ್ಯಾಕೇಜ್ಗಳು 1000 ಕೋಟಿ ರೂಪಾಯಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ರಾಂಟ್ 81 ಪ್ಯಾಕೇಜು 1241 ಕೋಟಿ. ಒಟ್ಟು 2671 ಕೋಟಿ ರೂಪಾಯಿ ರೋಡ್ಗಳನ್ನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ವಿ. ನಾನು ಸ್ಪೀಡ್ ಅಪ್ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಬೈ ಏಪ್ರಿಲ್ ಎಂಡ್ ನೀವೆಲ್ಲ ರಸ್ತೆಗಳನ್ನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಎಲ್ಲ ಟೆಂಡರಿಂಗ್ ಫೈನಲೈಸ್ ಕೂಡ ಎಲ್ಲ ಆಗಿದೆ. ಹೆಚ್ಚು ಕಮ್ಮಿ 80% ಟೆಂಡರ್ಸ್ ಎಲ್ಲ ಆಗಿದೆ. ಅದು ಮಳೆ ಬರೋಕ್ಕಿಂತ ಮುಂಚಿತವಾಗೇನೆ ಎಲ್ಲ ಕೆಲಸ ಆಗಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ 2671 ಕೋಟಿ ಈಗ BBM ನಮ್ಮ ಕಾರ್ಪೊರೇಷನ್ ಏರಿಯಾ GBA ಏರಿಯಾಗೆ 3 ತಿಂಗಳಿಂದ ಈಚೆಗೆ ಕೊಟ್ಟಿರುವಂತಹ ಹಣ ಇದೆ. ಸರ್ಕಾರದಿಂದ ಕೊಟ್ಟಂತ ಹಣ ಇದನ್ನ ಮಾಡ್ತಾ ಇದೀವಿ. ಸೊ ಎಲ್ಲದಕ್ಕೂ ಕೂಡ ಟೆಂಡರ್ ಕರೆದು ಈಗ ಪ್ಲಾನ್ ಆಫ್ ಆಕ್ಷನ್ ಮಾಡಿದೀವಿ. ಸೊ ಲಾಸ್ಟ್ ಇಯರ್ ಹೋದ ವರ್ಷ ಬ್ಲಾಕ್ ಟಾಪಿಂಗ್ಗೆ 389 ಕಿಲೋಮೀಟರ್, ವೈಟ್ ಟಾಪಿಂಗ್ಗೆ 1700 ಕೋಟಿ, ಬ್ಲಾಕ್ ಟಾಪಿಂಗ್ಗೆ 389ಗೆ 694 ಕೋಟಿ ರೂಪಾಯಿ, ಒಟ್ಟು 2394 ಕೋಟಿ ರೂಪಾಯಿ ಮಾಡಿದ್ವಿ. ಇಲ್ಲಿವರೆಗೂ ಬೆಂಗಳೂರು ನಗರಕ್ಕೆ 5065 ಕೋಟಿ ರೂಪಾಯಿ ರೋಡ್ಗಳನ್ನ ವೈಟ್ ಟಾಪಿಂಗು ಮತ್ತು ಬ್ಲಾಕ್ ಟಾಪಿಂಗ್ ಕೆಲಸವನ್ನ ತಗೊಂಡಿದ್ವಿ. ಅದು ಬೈ ಏಪ್ರಿಲ್ ಎಂಡ್ಗೆ ಎಲ್ಲ ರಸ್ತೆಗಳನ್ನ ಮುಗಿಸಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇಲ್ಲಿ 1600 ಕೋಟಿ ರೂಪಾಯಿ ವರ್ಲ್ಡ್ ಬ್ಯಾಂಕ್ ಇಂದ ಕೆನಾಲ್ ಲಿಂಕ್ ಲೈನಿಂಗ್ ವರ್ಕ್, ಸೊ ಅದು ಕೂಡ ಟೆಂಡರ್ ಕರೆದಿದ್ದೀವಿ. ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಎಲ್ಲೆಲ್ಲಿ ನಮ್ಮ ನೀರು ಸಿವೇಜ್ ನೀರು ಹೋಗ್ತಾ ಇದೆ ಅದಕ್ಕೂ ಕೂಡ ಹೇಳಿದ್ವಿ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ತಮ್ಗೆ ಹೇಳಬೇಕು ಅಂದ್ರೆ, ಈಗಾಗಲೇ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಂಗಳೂರು ನಾಗರಿಕರಿಗೆ ಅವರ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸಿ ಎಲ್ಲ ಬೆಂಗಳೂರಲ್ಲಿರುವಂತ ಎಲ್ಲ ಪ್ರಾಪರ್ಟಿಗಳನ್ನ ಕಾರ್ಪೊರೇಷನ್ ಪ್ರಾಪರ್ಟಿಗಳನ್ನೆಲ್ಲ ಕೂಡ ನಾವು ಸ್ಕ್ಯಾನಿಂಗ್ ಮಾಡಿದೀವಿ. ಸ್ಕ್ಯಾನಿಂಗ್ ಮಾಡಿ ನಾವು 10 ಲಕ್ಷ ಒಂದೇ ದಿನ ಒಂದೇ ಜಾಗದಲ್ಲಿ 10 ಲಕ್ಷ ಜನರಿಗೆ ನಾವು ಈ ಖಾತಾ ಕೊಡುವಂಥದ್ದು. ಈಗೇನು ನಾವು ಭೂಮಿ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ, ಅವ್ರ ಭೂಮಿ ಗ್ಯಾರಂಟಿಗಳಿಗೆ ಸರಿಯಾದ ರೀತಿ ದಾಖಲೆಗಳನ್ನು ಕೊಡುವಂತ ಕೆಲಸ ಈಗಾಗಲೇ ಬೇಕಾದಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ. ಆದರೆ ಅಫಿಷಿಯಲ್ ಆಗಿ ನಾವು ಅವ್ರಿಗೆಲ್ಲ ಕೂಡ ಕರೆದು ಅವ್ರಿಗೆಲ್ಲ ಅವರ ಆಸ್ತಿ ದಾಖಲೆಗಳನ್ನ ವಿತ್ ಫೋಟೋ, ಆಮೇಲೆ ಅವ್ರ ಬಿಲ್ಡಿಂಗ್ ಫೋಟೋಗ್ರಾಫ್ಸ್ ಅದು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಅದಕ್ಕೆ ನಾನು ಏಪ್ರಿಲ್ 3ನೇ ವಾರ ಒಂದು ಭಾನುವಾರ ಇದಕ್ಕೆ ನಾನು ಡೇಟ್ ಅನ್ನ ಫಿಕ್ಸ್ ಮಾಡಿದ್ದೇನೆ. ಸೊ ಏಪ್ರಿಲ್ 3ನೇ ವಾರದ ಭಾನುವಾರ ಈ ಒಂದು ಬೆಂಗಳೂರಿನಲ್ಲಿ 10 ಲಕ್ಷ ಜನರಿಗೆ ನಾಗರಿಕರಿಗೆ ಈ ಖಾತಾ ಹಂಚುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಕೆಲವು ವೆಲ್ಫೇರ್ ಸ್ಕೀಮ್ಸ್ ಇದೆ. ಸ್ಟ್ರೀಟ್ ವೆಂಡರ್ಸು ಮತ್ತು ಕೆಲವರಿಗೆಲ್ಲ ನಾಗರಿಕರಿಗೆ ಸಹಾಯ ಮಾಡುವಂಥದ್ದು 2-3 ವರ್ಷದಿಂದ ಕೊಟ್ಟಿಲ್ಲ. ಅದಕ್ಕೂ ಕೂಡ ಒಂದು 15 ದಿನದಲ್ಲೇ ಕೆಲವೆಲ್ಲ ವೆಲ್ಫೇರ್ ಸ್ಕೀಮ್ಸ್ ಮಿಷಿನರಿ ಎಲ್ಲ ಬರಬೇಕಾಗಿದೆ. ಅದಾದ್ಮೇಲೆ
ಪ್ರತಿಯೊಂದು ಕಾರ್ಪೊರೇಷನ್ ಕೂಡ ಪ್ರತ್ಯೇಕವಾದಂಥ ಕಾರ್ಯಕ್ರಮ ಮಾಡಿ ಅಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಇನ್ಕ್ಲೂಡಿಂಗ್ ಸ್ಟ್ರೀಟ್ ವೆಂಡರ್ಸ್ಗೆ ಎಲ್ಲರೂ ಕೂಡ ಅರ್ಜಿ ಹಾಕೊಂಡಿದ್ದಾರೆ. ಸುಮಾರು 30,000 ಚಿಲ್ಲರೆ ಜನ ಅರ್ಜಿ ಹಾಕೊಂಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾವು ತಳ್ಳೋ ಗಾಡಿ, ಕೆಲವ್ರಿಗೆ ತ್ರೀ ವೀಲರು, ಕೆಲವರು 4 ವೀಲರ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕೆಪಾಸಿಟಿ ಇದ್ದಾರೆ ಆ ಥರ ಅವ್ರಿಗೆಲ್ಲ ಕೊಟ್ಟು ಆದಷ್ಟು ಅವ್ರನ್ನ ನಾವು ರೋಡ್ಗಳಿಂದ ಫುಟ್ಪಾತಿಂದ ಖಾಲಿ ಮಾಡಿಸಿ ವೆಹಿಕಲಲ್ಲಿ ಮಾತ್ರ ಮಾರಬೇಕು ಅನ್ನೋದನ್ನು ನಾವು ಒಂದು ಕಂಡೀಷನ್ ಹಾಕಿ ಇದಕ್ಕೆ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಿದ್ವಿ. ಅವ್ರಿಗೆಲ್ಲ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಕಾರ್ಡ್ಗಳನ್ನ ಕೊಡಕ್ಕೆ ಪ್ರಾರಂಭ ಮಾಡಿದ್ವಿ. ಮುಂದಕ್ಕೆ ನೆಕ್ಸ್ಟ್ 2 ತಿಂಗಳ ಒಳಗಡೆ ಅವ್ರಿಗೆಲ್ಲ ದಾಖಲೆಗಳನ್ನು, ಅವ್ರಿಗೆಲ್ಲ ಡಾಕ್ಯುಮೆಂಟ್ಸು, ವೆಹಿಕಲ್ಸು ಎಲ್ಲ ಕೂಡ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಬೆಂಗಳೂರು ಸಿಟಿಲಿ A to B ಖಾತಾ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. B to A ಖಾತಾ ಅದು ಕೂಡ ಪ್ರಾರಂಭ ಆಗಿದೆ. ಅರ್ಜಿಗಳನ್ನು ಜನ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ರತಿಯೊಂದು ಆಸ್ತಿಯೂ ಕೂಡ ನಾವು ಪರ್ಸನಲ್ ಆಗಿ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ವಿಸಿಟ್ ಮಾಡಿ GPS ಮಾಡಿ ಆ ಸೈಟಿನ ದಾಖಲೆಗಳನ್ನು ಅವರು ಐಡೆಂಟಿಫೈ ಮಾಡಿ ಅದನ್ನು ಕೂಡ ದಾಖಲೆಗಳನ್ನು ಅವ್ರಿಗೆ ಕೊಟ್ಟು ಅವ್ರ ಮುಂದಿನ ಬ್ಯಾಂಕ್ಗಳಿಗೆ ಸಾಲ ತೆಗೆದುಕೊಳ್ಳಲಿಕ್ಕೆ, ಮಾರಲಿಕ್ಕೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆನ ನಾವು ಮಾಡಿದ್ವಿ. ಎಲ್ಲ ರೆವಿನ್ಯೂ ಖಾತಾ ಇದ್ದಂಥ ಜಾಗಗಳಲ್ಲಿ ಲೇಔಟ್ಗಳಾಗಿದ್ದ ಎಲ್ಲ ಕೂಡ ಈಗಾಗಲೇ ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಆಲ್ ರೆವಿನ್ಯೂ ಪ್ರಾಪರ್ಟೀಸ್ ಅಲ್ಲಿ ಯಾರ್ಯಾರು ರೆವಿನ್ಯೂ ಲೇಔಟ್ ಮಾಡಿದ್ರು ಆ ರಸ್ತೆಗಳೆಲ್ಲ ಮುಂದಕ್ಕೆ ಬೆಂಗಳೂರು ಕಾರ್ಪೊರೇಷನ್ನ ರಸ್ತೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ. ಸೊ ಇದು ಬಹಳ ಪ್ರಮುಖವಾದಂಥ ತೀರ್ಮಾನ ಮಾಡಿದ್ವಿ. ಇನ್ನೊಂದು TDR, ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ ಬಹಳ ಜನ TDR ಕೇಳ್ತಾ ಇದ್ದಾರೆ. ಕೆಲವು ಏರಿಯಲ್ಲಿ ಕಾರ್ಪೊರೇಷನ್ ಕೊಡಬೇಕಾಗ್ತದೆ, BD ಏರಿಯಲ್ಲಿ BDA ಕೊಟ್ಬಿಡ್ತಾರೆ. ಪ್ಲಾನಿಂಗ್ ಅಥಾರಿಟಿ ಕಾರ್ಪೊರೇಷನ್ ಆಗಿರೋದ್ರಿಂದ ಉತ್ತರದಲ್ಲಿ ಕೆಲವರೆಲ್ಲ ಲೇಟ್ ಆಗ್ತದೆ ಕಾರ್ಪೊರೇಷನ್. ನಮ್ಮ ಕಾರ್ಪೊರೇಷನ್ ಇಂದನೇ ಅಲ್ಲೊಂದು ಸೆಕ್ಷನ್ ನಾವು ಓಪನ್ ಮಾಡಿ ಅಲ್ಲೇ ಏನು ನಮ್ಮ ದಾಖಲೆಗಳನ್ನ BDO ಕೊಡ್ತಾರೆ, ಅಲ್ಲೇ ಕೂಡ ಅವತ್ತೇ ಒಂದು ವಿಸಿಟ್ ಪರಿಶೀಲನೆ ಮಾಡಿಬಿಟ್ಟು ವಿತಿನ್ 2-3 ಡೇಸ್ ಅಲ್ಲೇ ಅವ್ರಿಗೆ TDRನ ಕೊಡಲಿಕ್ಕೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನು ನಾವು ಹೊಸ ರಸ್ತೆ ನಾವು ಮಾಡ್ತಾ ಇದ್ದೀವಿ, 20 ವರ್ಷದಿಂದ ಏನು ಪೆಂಡಿಂಗ್ ಇತ್ತು ಅದಕ್ಕೆ ಈಗಾಗಲೇ ಟೆಂಡರ್ ಕರೆಯಕ್ಕೆ ನಾನು ಹೇಳಿದ್ದೇನೆ. ಫಸ್ಟ್ ಫೇಸು ಅದಕ್ಕೂ ಕೂಡ ಯಾರು TDR ಬೇಕು. ಈಗಾಗಲೇ ಕೆಲವರು ದುಡ್ಡು ತೆಗೆದುಕೊಳ್ತಾ ಇದ್ದಾರೆ, ಕೆಲವರು ಸೈಟ್ ತೆಗೆದುಕೊಳ್ತಾ ಇದ್ದಾರೆ, ಕೆಲವರು TDR ತೆಗೆದುಕೊಳ್ತಾ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಇದು ಬಹಳ ಪ್ರಮುಖವಾದಂಥ ತೀರ್ಮಾನಗಳನ್ನು ಇವತ್ತು ನಾವು ಮಾಡಿದ್ದೇವೆ. ಮಿಕ್ಕಿದ್ದು ಕೆಲವು TDRದು ಒಂದು ಎಕ್ಸ್ಚೇಂಜ್ ಇದೆ, ಅದನ್ನು ನಾನು ಮುಂದಿನ ದಿನದಲ್ಲಿ ಅದನ್ನು ಇನ್ನೊಂದು 12 ದಿನದಲ್ಲಿ ಅದರ ಬಗ್ಗೆ TDR ಎಕ್ಸ್ಚೇಂಜ್ ಬಗ್ಗೆ ನಿಮ್ಗೆ ತಿಳಿಸ್ತೇವೆ. ಸಪ್ರೇಟ್ ಯಾರೇ ಜನ TDR ಮಾರಬೇಕಾದ್ರೆ ಎಕ್ಸ್ಚೇಂಜ್ ಮುಖಾಂತರನೇ ಸರ್ಕಾರಕ್ಕೆ ಒಂದು ನಾಮಿನಲ್ ಹಣವನ್ನು ಕಟ್ಟಿಬಿಟ್ಟು ಅವರು ವ್ಯವಹಾರ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಇದು ಬಹಳ ಪ್ರಮುಖವಾದಂಥದ್ದು. ಆಮೇಲೆ ಕೆಲವು ಚಿಕ್ಕ ಸ್ವೀಪಿಂಗ್ ಮಿಷಿನ್ನ ಎಲ್ಲ ಕಾರ್ಪೊರೇಷನಲ್ಲೂ ನೀವೇ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೇವೆ. ನಮ್ಮ ಪೌರ ಕಾರ್ಮಿಕರಿಗೆ ಕೆಲವರು ಕಸಗಳು ಅವರೇ ಸ್ವೀಪ್ ಮಾಡ್ತಾ ಇದ್ರು, ಅಂಥವ್ರಿಗೆ ಇನ್ನು ಕೆಲವರಿಗೆ ಅನುಕೂಲ ಆಗಲಿ, ಜಾಸ್ತಿ ಏರಿಯಾ ಕಸ ಗುಡಿಸಲಿ ಅಂತೇಳಿ ಎಲ್ಲ ಕಾರ್ಪೊರೇಷನ್ಗಳಿಗೂ ಕೂಡ ನೀವೇ ಸ್ವೀಪಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿ ಅಂತ ಅಂದ್ಬಿಟ್ಟು ಚಿಕ್ಕ ಸ್ವೀಪಿಂಗ್ ಮಿಷಿನ್ನ ತಳ್ಕೊಂಡು ಹೋಗುವಂಥ ಸ್ವೀಪಿಂಗ್ ಮಿಷಿನ್ನ ನೀವೇ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೀನಿ. ಅವರೇ